ಆ ಥರ ನಾನು SSLC 4 ವರ್ಷ ಫೇಲ್ ಆಗಿಬಿಟ್ಟಿದ್ದೆ. ಕೊನೆಯಲ್ಲಿ ಒಂದ್ಸಲಿ ಅಂದರು ನನ್ನ ಮಗ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದರು. ದೇವ್ರ ದಯೆಯಿಂದ ಇವತ್ತು 17-18 ದನಗಳು ಸಾಕಿದ್ದೀನಿ. ಇವತ್ತು ನೋಡಿ ಒಂದು ಪ್ರಾಣಿ ಪ್ರಪಂಚ. ಈ ಪ್ರಾಣಿ ಪ್ರಪಂಚದಲ್ಲಿ ನನ್ನ ಹತ್ರ ಪಾರಿವಾಳಗಳಿದೆ, ಗಿಣಿಗಳಿದೆ, ಲವ್ ಬರ್ಡ್ಸ್ ಇದೆ, ಕಾಕ್ಟೇಲ್ ಇದೆ, ಫಿಂಚಸ್ ಇದೆ, ಜಾವಾಸ್ ಇದೆ, ಸುಮಾರು ಪ್ರಾಣಿಗಳಿದೆ. ಸೊ ಅದ್ರ ಜೊತೆಗೆ ಒಂದು ಗೋಶಾಲೆ ನಡೆಸ್ತಾ ಇದ್ದೀನಿ. ಈ ಗೋಶಾಲೆ ಯಾವ ಥರ ಬಂತು ಅಂದರೆ, ಮೊದಲು ನೋಡಿ ನನ್ನ ಮನೆಗೆ ಬಂದವನು ನಂದಿ. ಇದು ಯಾವ ಥರ ಅಂದರೆ, ಇವನ್ನ ಬೆಂಗಳೂರಲ್ಲಿ ಯಾರೋ ಸ್ಲಾಟಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಇವನು ಸ್ಲಾಟಿಂಗಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವನೇನು ಮಾಡ್ದ, ನನ್ನ ಫ್ರೆಂಡು ಸಿಂಹ ಅಂತ ಫೋನ್ ಮಾಡ್ತಾರೆ, ಸಿಂಹಾದ್ರಿ ಅಂತ, ಈ ಥರ ಒಂದು ಗಂಡು ಕರುನ ಕರ್ಕೊಂಡು ಹೋಗ್ತಾಯಿದ್ದಾರೆ ಸ್ಲಾಟಿಂಗಿಗೆ ಅಂತ. ಇವನೇ ನಂದಿ. ಇವ್ನು ನಮ್ಮ ಮನೆಗೆ ಬಂದಾಗ ಚಿಕ್ಕ ಕರು, ಇವತ್ತಿನಗಾಗಲೇ 6-7 ವರ್ಷ ಆಗಿದೆ. ಇವನಾದಮೇಲೆ ರಾಣಿ, ಮಂಜರಿ, ಕಲ್ಪನಾ, ಗೀರು. ಇದು ಗೀರು. ಇವಳ ಹೆಸರು ನಾಗಲಕ್ಷ್ಮಿ ಅಂತ. ಇವಳು ಬರ್ತಾಳೆ. ಇವಳು ಕರುನೇ ಹಾಕಿರಲ್ಲ ಎಷ್ಟೋ ವರ್ಷ ಆದಮೇಲೆ. ಇವಳಿಗೆ ಔಷಧಿ ಕೊಡಿಸಿ ನಾನು ಕರು ಹಾಕ್ಸ್ತೀನಿ. ಇವಳು ಮಗುನೇ ಇಲ್ಲಿ ವಿಷ್ಣು ಅಂತ ಇದ್ದಾನೆ, ತೋರಿಸ್ತೀನಿ ಬನ್ನಿ. ಇವನೇ ಅವ್ರ ಮಗು ವಿಷ್ಣು. ಎದ್ದೇಳು ಕಂದ, ಎದ್ದೇಳು. ಇವನೇ ವಿಷ್ಣು ಆದಮೇಲೆ ಇವಳು ಬಂದು ಕಾಮಾಖ್ಯ ಅಂತ. ಕಾಮಾಖ್ಯ ಜೊತೆ ಇವಳು ಭೂಮಿ ಅಂತ. ಭೂಮಿ ಆದಮೇಲೆ ಇವಳು ಪಾರ್ವತಿ ಅಂತ. ಬರ ಪಾರ್ವತಿ ಎಲ್ಲ ಹೆಣ್ಕರುಗಳೇ. ಪಾರ್ವತಿ ಆದಮೇಲೆ ಇವಳು ಗೌರಿ ಆದಮೇಲೆ ಇವಳು ಸುರಭಿ ಆದಮೇಲೆ ಅವಳು ಕಾಮಧೇನು, ಅವಳು ಸರಸ್ವತಿ. ಇದೆಲ್ಲ ಹೆಂಗಾಗಿತ್ತು ಅಂದರೆ ಸರ್, ಸುಮಾರು ಜನ ನೋಡ್ಕೊಳ್ಳೋಕ್ಕಾಗ್ದೇ ರೋಡಲ್ಲಿ ಬಿಟ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಗಿತ್ತು. ಈ ಥರ ಹಸುಗಳನ್ನ ತಂದು ನಾವು ಸಾಕ್ತಾಯಿದ್ದೀವಿ. ಕೆಲವು ಈಗ ಓಂಗಲ್ಲು ಅದೊಂದು ಮಾತ್ರ ನಾನು ತರಿಸ್ದೆ ನನ್ನ ಫ್ರೆಂಡ್ ಹತ್ರ. ನನಗಿಷ್ಟ ಆಗಿರೋ ಹಸು ಚೆನ್ನಾಗಿದೆ, ನಾನು ತರಿಸ್ಕೊತೀನಿ. ಜೊತೆಗೆ ಏನಂದರೆ ನನ್ನ ಆಸೆ ಇಷ್ಟೇ, ತಾಯಿ ಎದೆ ಹಾಲು ನಿಂತೋದಾಗ ನಾವೆಲ್ಲ ಕುಡಿಯೋದೇ ಹಸು ಹಾಲು. ನಮ್ಮ ಸನಾತನ ಧರ್ಮದಲ್ಲಿ ಗೋಗೆ ನಾವು ಮಾತೆ ಅಂತ ತಾಯಿ ಕರಿತೀವಿ. ಯಾಕೆಂದರೆ ಎದೆ ಹಾಲು ನಿಂತೋದಾಗ ಈ ಹಾಲಿಂದನೇ ನಾವು ಬದುಕಬೇಕು. ಸೊ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಗೋ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಆದಷ್ಟು ನಾವು ಗೋಗಳನ್ನ ರಕ್ಷಣೆ ಮಾಡೋಣ. ಸೊ ಈ ಒಂದು ಗೋಶಾಲೆ ಶಿವದತ್ತ ಸಾಯಿ ಗೋಶಾಲೆ ಅಂತ KRS ಮುಖ್ಯ ರಸ್ತೆಯಲ್ಲಿದೆ. ಪಂಪ್ ಹೌಸಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಬಲಗಡೆಗೆ ಮೈಸೂರಿಗೆ ಬರ್ತಾ ಒಂದು ಆಂಜನೇಯ ದೇವಸ್ಥಾನ ಇದೆ, ಅದು ಹಿಂಭಾಗ ಇದೆ. ಜೊತೆಗೆ ಒಂದು ಶಿವದತ್ತ ಸಾಯಿ ಮಂದಿರ ಅಂತ ಮಾಡಿದ್ದೀನಿ. ಇದು ನನ್ನ ಕೆಲಸ. ಯಾರಾದರೂ ಸರ್ ನೋಡಿ, ನಾನು SSLC ಫೇಲ್ ಆದಾಗ ಎಲ್ಲ ಬಂದು ಕೇಳೋರು. ಎಲ್ಲರಿಗೂ ಕ್ಯೂರಿಯಾಸಿಟಿ, ನಿಮ್ಮ ಮನೆ ಮಗು ರಿಸಲ್ಟು ನಿಮಗಿಂತ ಹೆಚ್ಚಿಗೆ ಅಕ್ಕಪಕ್ಕದವ್ರಿಗೆ ನೆಂಟಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ. ಆ ಥರ ನಾನು SSLC 4 ವರ್ಷ ಫೇಲ್ ಆಗಿಬಿಟ್ಟಿದ್ದೆ. ಫೇಲ್ ಆದಾಗ ಏನಾಯಿತು, ಎಲ್ಲ ಬಂದು ಕೇಳೋರು, ಸುಬ್ಬಣ್ಣ ನಿನ್ನ ಮೇಷ್ಟ್ರು, ನಿಮ್ಮ ಹೆಂಡತಿ ಮೇಷ್ಟ್ರು, ನಿನ್ನ ಮಗಂದು ಏನಾಯಿತು ಅಂತ. ನಿಮ್ಮ ಮುಂಡೆ ಮಗ 4ರಲ್ಲಿ ಫೇಲ್ ಆಗಿದ್ದಾನೆ ಅನ್ಕೊಂಡು ದೇವ್ರ ದಯೆಯಿಂದ ಇವತ್ತು 17-18 ದನಗಳು ಸಾಕಿದ್ದೀನಿ. ಈ ದನಗಳು ನನಗೆ ಒಂದು ಆತ್ಮತೃಪ್ತಿ ತಂದಿದೆ, ಸಂತೋಷ ಇದೆ, ಖುಷಿ ಇದೆ, ನನಗೆ ನೆಮ್ಮದಿಯನ್ನು ಸಿಕ್ಕಿದೆ. ಈ ದನಗಳನ್ನ ಪ್ರಾಣಿಗಳನ್ನ ಸಾಕೋಕ್ಕೆ ಶುರು ಮಾಡಿದ್ಮೇಲೆ ಒಂದು ನೆಮ್ಮದಿ ಮತ್ತು ಆರೋಗ್ಯ ಸಿಕ್ತು. ಸೊ ಯಾವತ್ತೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರಾಣಿಗಳಿಂದ ಸಿಗ್ತಕ್ಕಂಥ ಸಂತೋಷ, ಆನಂದ, ನೆಮ್ಮದಿ ಇನ್ನು ಯಾರಿಂದನೂ ಸಿಗಲ್ಲ ಅಂತ. ಕಷ್ಟ ಆಗಲ್ಲ ಸರ್ ಇಷ್ಟೊಂದೆಲ್ಲ ನೋಡ್ಕೊಳ್ಳೋದು, ಹೆಂಗೆ ಮಾಡ್ತೀರಾ? ನನ್ನ ಗಾಡಿಯಿಂದ ಅದೇ ಬರ್ಸಿರೋದು, ಕಷ್ಟ ನನಗೆ ಇಷ್ಟ ಅಂತಲೇ. ಯಾವತ್ತೂ ಕಷ್ಟನ ಇಷ್ಟಪಟ್ಬಿಡಿ ನಿಮಗೆ ಕಷ್ಟನೇ ಆಗೋಲ್ಲ. ಕಷ್ಟನ ಯಾವಾಗ ಇಷ್ಟಪಟ್ಬಿಡಿ ನಿಮಗೆ ಕಷ್ಟನೇ ಆಗೋಲ್ಲ. ಸೋರ್ಸ್ ಆಫ್ ಇನ್ಕಮ್ ಅಂತ ಕೇಳ್ತೀರಾ. ನಾನು ಕೆಲವು ಸ್ನೇಕ್ ರೆಸ್ಕ್ಯೂಗೆ ಇದೆಲ್ಲ ಬದುಕ್ತಿರೋದು ಹಾವಿನಿಂದ. ನಾನು ಸ್ನೇಕ್ ರೆಸ್ಕ್ಯೂಗೆ ಹೋದಾಗ ನೀವೇ ನೋಡಿದ್ರೆ ನಾನು ದುಡ್ಡು ಕೇಳೋದಿಲ್ಲ, ಅವ್ರಾಗ ಅವ್ರು ಎಷ್ಟು ಕೊಡಬೇಕು ಅಂತಾರೆ. ನಾನೇನು ಕೇಳಲ್ಲ ಸ್ವಾಮಿ, ನನ್ನೊಂದು ಗೋಶಾಲೆ ಇದೆ, ಆ ಗೋಶಾಲೆಗೆ ಹೆಲ್ಪ್ ಮಾಡಿ ಅಂತೀನಿ. ಕೆಲವು 200 ರೂಪಾಯಿ ಕೊಡ್ತಾರೆ, ಕೆಲವು 300 ರೂಪಾಯಿ ಕೊಡ್ತಾರೆ, ಮ್ಯಾಕ್ಸಿಮಮ್ 500 ರೂಪಾಯಿ ಕೊಡ್ತಾರೆ. ನಾನೇ ರೇಟ್ ಫಿಕ್ಸ್ ಮಾಡಿಬಿಟ್ಟು ಏನಾಗುತ್ತೆ, ಅದು ಸರ್ವಿಸ್ ಆಗೋಲ್ಲ, ಬಿಸ್ನೆಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ರೇಟ್ ಫಿಕ್ಸ್ ಮಾಡೋಕ್ಕೆ ಹೋಗೋಲ್ಲ. ಜನಗಳ ಕೊಡ್ತಕ್ಕಂಥ ಹಾವಿಡಿಯೋಕ್ಕೆ ಹೋದಾಗ ಕೊಡ್ತಕ್ಕಂಥ ಹಣದಿಂದ ಇವು ಬದುಕ್ತಿದೆ. ಜೊತೆಗೆ ಯಾರ್ದನ್ನ ಬರ್ತಡೇ ಆದರೆ, ಆ್ಯನಿವರ್ಸರಿ ಆದರೆ, ಅವ್ರ ಮನೆ ತಿಥಿ ಕಾರ್ಯ ಆದ್ರೇನಾದರೆ ನಮ್ಮ ಹಸುಗಳಿಗೆ ಹಿಂಡಿ, ಬೂಸ, ಹುಲ್ಲು ತಂದು ಕೊಡ್ತಾರೆ. ಯಾರ್ಯಾರು ನನ್ನ ಗೋಶಾಲೆಗೆ ಸಹಾಯ ಮಾಡಿದ್ದಾರೆ, ಜಗ್ಗೇಶ್ ಅಣ್ಣವರು ನೆಲ ಹಾಕ್ಸೋಕ್ಕೆ 80,000 ಕೊಟ್ಟಿದ್ದರು, ಜಗ್ಗೇಶ್ವರು ಕೊಟ್ಟಿದ್ದರು. ಆ ಥರ ಯಾರ್ಯಾರು ಸಹಾಯ ಮಾಡಿದ್ದಾರೆ. ಅವ್ರು ಎಲ್ಲಿ ನೋಡಿದ್ರು ಸರ್ ನಿಮ್ಮ ಗೋಶಾಲೆ ಬಗ್ಗೆ? ಎಲ್ಲಿ ನೋಡಿ ಹೆಂಗೆ? ಅವ್ರಿಗೆ ಯಾರೋ ಅವ್ರ ಸ್ನೇಹಿತರು ಹೇಳಿದ್ದಾರೆ, ಈ ಥರ ಶ್ಯಾಮ ಗೋಶಾಲೆ ಮಾಡಿದ್ದಾನೆ ಅಂತ. ಅವರು ಬಂದಿದ್ರು ಇಲ್ಲಿಗೊಂದ್ಸಲಿ ನೋಡ್ಬಿಟ್ಟು, ಇದೆಲ್ಲ ನೆಲ ಇತ್ತು, ನೆಲನ ಕಾಂಕ್ರೀಟ್ ಹಾಕ್ಸ್ಬಿಡು ಅಂತ ಪಾಪ ಅವರು ಒಂದು 80,000 ಕೊಟ್ಟಿದ್ದರು. ಸೊ ಯಾರ್ಯಾರು ನನಗೆ ಗೋಶಾಲೆಗೆ ಗೋಗಳಿಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸರ್. ಲಾಭ ಎಕ್ಸ್ಪೆಕ್ಟ್ ಮಾಡಿದ್ರೆ ಗೋಶಾಲೆ ಮಾಡ್ತಾನಿಲ್ಲ ಸರ್. ನಾನು ಲಾಭ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಆವಿಡಿದ್ರೆ 2,000 ಕೇಳಿದ್ರೆ ಜನ ಕೊಡ್ತಾರೆ ಆತಂಕದಲ್ಲಿ. ಸರ್ ಒಂದು ವಿಷಯ ಹೇಳ್ತೀನಿ ಸರ್, ನಾವು ದುಡ್ಡಿಂದೇ ಹೋಗ್ಬಾರ್ದು ಸರ್, ನಮ್ಮಿಂದೇ ದುಡ್ಡು ಬರಬೇಕು. ಅದಕ್ಕೆ ರಾಜ್ಕುಮಾರ್ ಹೇಳ್ತಾರೆ ನೋಡಿ, ದುಡಿಮೆಯೇ ದುಡ್ಡಿನ ತಾಯಿ ಅಂತಾರೆ, ದುಡಿಮೆಯೇ ನಂಬಿ ಬದುಕು ಅಂತ ಹೇಳ್ತಾರೆ. ಸರ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ ಸರ್, ಅದಕ್ಕೆ ನಾನೇ ಸಾಕ್ಷಿ. ಸರ್ ಈ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನೋರು ಹೆಂಗೆ ಸಂಪರ್ಕ ಮಾಡಬೇಕು ನಿಮಗೆ ದೇಣಿಗೆ ಕೊಡೋಕ್ಕೆ? ಯಾವ ಥರ? ಸರ್ ನನ್ನ ಮೊಬೈಲ್ ನಂಬರ್ ಇದೆ 9980555797.
ನಾನು ಅವ್ನು ಕೇಳ್ಕೊಳ್ಳೋದಿಷ್ಟೇ, ನೀವು ಹಣನೇ ಕೊಡಬೇಕು ಅಂತ ಹೇಳಲ್ಲ, ಹಿಂಡಿ, ಬೂಸ, ಚಕ್ಕೆ, ಹುಲ್ಲು ಏನು ಬೇಕಂದ್ರೆ ತಂದು ಕೊಡ್ಬೋದು. ನಾಯಿಗಳಿದೆ, ಒಂದಷ್ಟು ನಾಯಿಗಳಿದೆ, ಆ ನಾಯಿಗಳಿಗೆ ಬಿಸ್ಕೆಟು, ಪೆಡಿಗ್ರಿ ಅಥವಾ ಅಕ್ಕಿ, ಗೋಧಿ ಏನೋ ತಂದು ಕೊಡ್ಬೋದು. ಸರ್ ಇಷ್ಟೆಲ್ಲ ಟೋಟಲ್ ಮೇಂಟೆನೆನ್ಸಿಗೆ ತಿಂಗಳು ಎಷ್ಟಾಗ್ಬೋದು ನಿಮಗೆ? ನಾನು ಲೆಕ್ಕನೇ ಹಾಕಿಲ್ಲ ಸರ್, ಯಾಕೆ ಲೆಕ್ಕಕ್ಕೆ ಹೋದರೆ ಭಯ ಆಗುತ್ತೆ. ಭಗವಂತ ಇಲ್ಲಿ ತನಕ ನಡ್ಸ್ಕೊಂಬರ್ತೇನೆ ಸರ್, ನಾನು ಇಲ್ಲಿ ತನಕ ಯಾವುದಕ್ಕೂ ಲೆಕ್ಕ ಹಾಕಿಲ್ಲ ಸರ್. ಸರ್ ಹಣ ಇದೆಯಲ್ಲ ಯಾವ ಥರ ಇರಬೇಕು ಗೊತ್ತಾ ಸರ್, ಇದು ಬ್ಯಾಟ್ರಿ ಸರ್, ಬ್ಯಾಟ್ರಿ ಫುಲ್ ಚಾರ್ಜ್ ಆದ್ರೂ ಬ್ಯಾಟ್ರಿ ಹಾಳಾಗುತ್ತೆ, ಡಿಸ್ಚಾರ್ಜ್ ಆದರೂ ಹಾಳಾಗುತ್ತೆ. ಇದು ಹೇಗೆ ಅಂದರೆ ಚಾರ್ಜ್ ಆಗಬೇಕು, ಡಿಸ್ಚಾರ್ಜ್ ಆಗಬೇಕು, ಚಾರ್ಜ್ ಆಗಬೇಕು, ಚಾರ್ಜ್ ಆಗಬೇಕು, ಸ್ಟಾಕ್ ಆಗಬೇಕು, ಡಿಸ್ಚಾರ್ಜ್ ಆಗಬೇಕು. ಯಾವತ್ತೂ ಅಷ್ಟೇ ಸರ್. ನಾವು ಹೇಳೋದಿಷ್ಟೇ, ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಪ್ರೀತಿಯಿಂದ ಬದುಕೋಣ, ಪ್ರೀತಿಯಿಂದ ಬಾಳೋಣ, ಎಲ್ಲರೂ ಪ್ರೀತಿ ಮಾಡೋಣ. ಪ್ರೀತಿಯೇ ನನ್ನ ಬದುಕು. ನಗಬೇಕು, ನಗಿಸಬೇಕು, ನಗು ನಗುತ್ತಾ ಬಾಳಬೇಕು, ಇದೇ ನನ್ನ ಧ್ಯೇಯ ಸರ್. ನಮಸ್ಕಾರ ಸರ್.